ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಏನು ತೋರಿಸ್ಕೊಳಕತ್ತೀನಿ ಅಂದ್ರೆ ಸಮ್ಮರ್ ಸ್ಪೆಷಲ್ ಮಸಾಲ ಮಜ್ಜಿಗೆನ ನಾನು ನಿಮ್ಗೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡತ್ತೀನಿ ನೋಡ್ರಿ. ಮಸಾಲ ಮಜ್ಜಿಗೆ ಮಾಡೋಕೆ ಬೇಕಾಗೋ ಐಟಮ್ ನೋಡ್ರಿ, 6ರಿಂದ 7 ಎಸಳು ಬೆಳ್ಳುಳ್ಳಿ ತೊಗೊಂಡಿನಿ. ನೆಕ್ಸ್ಟ್ ಜೀರಿಗೆ, ಕರಿಬೇ, ಕೊತ್ತಂಬರಿ, ಎಡೆ ಹಸಿಮೆಣ್ಸಿಕಾಯಿ ತೊಗೊಂಡಿನಿ ನೋಡ್ರಿ ಖಾರಿದ್ದು. ನೆಕ್ಸ್ಟ್ ಅಲ್ಲ ತೊಗೊಂಡಿನಿ. ಆಮೇಲೆ ಏನಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ತೊಗೊಂಡಿನಿ ನೋಡ್ರಿ. ಮೇನ ಬೇಕಾಗೋದಂದ್ರೆ ಮೊಸರು ತೊಗೊಂಡಿನಿ ನೋಡ್ರಿ. ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿನಿ. ಇವಾಗ ಮಸಾಲ ಮಜ್ಜಿಗೆನ ಮಾಡೋಣ ಬರ್ರಿ. ಇವಾಗ ಏನದ ಅರ್ಧ ಲೀಟ್ರ್ ಮೊಸರಿನ ಪ್ಯಾಕೆಟ್ ಇತ್ತಲ್ರಿ, ಅದನ್ನು ಕಟ್ ಮಾಡಿ ಸ್ವಲ್ಪ ಬೋಗಾನಿಗೆ ಹಾಕೋರಿ. ಈ ಥರ ಕಡ್ಗೋಲ್ ತೊಗೊಂಡು ಕೆಟ ಮೊಸರನ್ನ ಸರಿಯಾಗಿ ಕಟ್ಟಿಬೇಕು ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಈ ಮೊಸರಿಗೆ ಏನದ ಇವಾಗ ಸ್ವಲ್ಪ ನೀರು ಹಾಕೊಂಡು ನೋಡ್ರಿ. ನೀರು ಹಾಕೊಂಡು ಕೆಟ ಇನ್ನೊಮ್ಮೆ ಸರಿಯಾಗಿ ಮೊಸರನ್ನ ಕಡಿಬೇಕು ನೋಡ್ರಿ. ಈ ಥರ ಮಜ್ಜಿಗೆನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಯಾವ ಥರ ಬಂದದಂತಂದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ನಾ ಮಜ್ಜಿಗೆ ಕಟ್ಟದ ಕೆಟ ಒಂದು ಸೈಡಿಗೆ ಇಟ್ಟೀನಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ನೆಕ್ಸ್ಟ್ ನಾ ಏನೇನು ಪದಾರ್ಥ ಎಲ್ಲ ತೊಗೊಂಡಿದ್ನಲ್ಲ ಅವನ್ನ ಹಾಕೊಂಡು ಕೆಟ ಒಂದು ರೌಂಡ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಬ್ಯಾಸ್ಗೆ ಬಿಸಿಲಂತೂ ಜಗ್ ಐತೆ ನೋಡ್ರಿ. ಬಿಸಿಲು ತಡೆಯೋಕ್ಕಾಗ್ಲಾರ ನೀವು ಆ ಜ್ಯೂಸು ಈ ಜ್ಯೂಸ್ ಅಂತ ಕುಡಿಯೋಪ್ಪಲ್ಲ. ಈ ಥರ ಒಮ್ಮೆ ಮನ್ಯಾಗ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಮತ್ತು ಅಷ್ಟು ಟೇಸ್ಟ್ ಆಗಿರ್ತದೆ ನೋಡ್ರಿ. ಇವಾಗೇನು ನಾವು ರುಬ್ಕೊಂಬಂದು ಇಟ್ಕೊಂಡಿದ್ವಲ್ರಿ, ಆ ಪೇಸ್ಟ್ನ ಮಜ್ಜಿಗೆಗೆ ಮಿಕ್ಸ್ ಮಾಡಾಕ್ತೀನಿ ನೋಡ್ರಿ. ಮಜ್ಜಿಗೆಗೆ ಮಿಕ್ಸ್ ಮಾಡಿ ಕೆಟ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕಾಗ್ತದೆ ನೋಡ್ರಿ. ಹಾಕೊಂಡು ಕೆಟ ಇನ್ನೊಮ್ಮೆ 10ರಿಂದ 15 ನಿಮಿಷ ಸರಿಯಾಗಿ ಕಡ್ಗೋಲಿಲ್ಲೇ ಕಟ್ಟಿಬೇಕಾಗ್ತದೆ ನೋಡ್ರಿ. ಕಡ್ಗೋಲಿಲ್ಲೇ ಕಟ್ಟಿದ್ರಿಂದ ನಮ್ಮ ಕೈಗೂ ಒಂಥರ ಎಕ್ಸಸೈಸ್ ಸಿಕ್ಕಂಗೆ ಆಗ್ತದೆ. ಮತ್ತು ನೀವು ಯಾವ ಥರ ಮಜ್ಜಿಗೆನ ಇಷ್ಟಪಡ್ತೀರಿ, ಮಸಾಲ ಮಜ್ಜಿಗೆ ಅಥವಾ ಪ್ಲೇನ್ ಮಜ್ಜಿಗೆ ಇಷ್ಟಪಡ್ತೀರಂತ ಹೇಳ್ರಿ. ನೋಡಿರಿ, ನಾವು 2 ಥರ ಮಜ್ಜಿಗೆನ ಮಾಡಿಟ್ಟಿವಿ ನೋಡ್ರಿ. ಇಲ್ಲಿ ಒಂದು ಪ್ಲೇನ್ ಮಜ್ಜಿಗೆ, ನೆಕ್ಸ್ಟ್ ಇನ್ನೊಂದು ಮಸಾಲ ಮಜ್ಜಿಗೆ. ಈ ಪ್ಲೇನ್ ಮಜ್ಜಿಗೆ ಏನದ ರೀ, ಬರೀ ಮೊಸರು, ಉಪ್ಪು, ನೀರು ಹಾಕ್ಯಾಟ ಕಡದ ಕೆಟ ಇಟ್ಟಿವಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ನಮ್ಮ ಫೈನಲ್ ಆಗಿ ನಮ್ಮ ಮಸಾಲ ಮಜ್ಜಿಗೆ ರೆಡಿ ಆಗೈತೆ ನೋಡ್ರಿ. ಭಾರಿ ಅಂದ್ರೆ ಭಾರಿ ಆಗಿತ್ತು ನೋಡ್ರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಯಾವ ಥರ ಬಂದದಂತ ಕಮೆಂಟ್ನಾಗ ತಿಳಿಸ್ರಿ. ಥ್ಯಾಂಕ್ ಯು.